ಈಗ ನೀವೇನಪ್ಪ ನಿನ್ನೆ ಬಂದು ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳನ್ನ ಹೋಮ್ ಮಿನಿಸ್ಟರ್ ಭೇಟಿ ಮಾಡವ್ರ ನಮ್ಮ ಮುಖ್ಯಮಂತ್ರಿಗಳು 18,000 ಕೋಟಿ ಕೊಡ್ತಾರ? ಹಿಂದೆ 60-75 ವರ್ಷದ ಇತಿಹಾಸದಲ್ಲಿ ಯಾವ್ಯಾವ ಡ್ರಾಟ್ ಸಿಚುವೇಶನ್ ಫ್ಲಡ್ ಸಿಚುವೇಶನ್ ಅಲ್ಲಿ ಈ ಮಟ್ಟದ ಅಮೌಂಟ್ ಕೊಟ್ಟಿರ್ತಕ್ಕಂಥದ್ದು ಇದೆಯಾ? ಕೊಡ್ಲಿಕ್ಕೆ ಸಾಧ್ಯವಾ? ಈಗ 15-16ರ ಗೈಡ್ ಲೈನ್ ಇದೆ NDRF. ಈಗ ನಮ್ಮಲ್ಲಿ 80 ಲಕ್ಷ 85 ಲಕ್ಷ ಸಣ್ಣ ಅತಿ ಸಣ್ಣ ರೈತರುಗಳು ಮನೆ ಡಿವೈಡ್ಗಳಾಗಿ ಇವತ್ತು 15-16 ನೀವೇನು ತಗೋತಾ ಇದ್ದೀರಿ, ಅದನ್ನ ಇವತ್ತು ಈಗಿನ ಲೇಟೆಸ್ಟ್ ಇದಕ್ಕೆ ತಗೋಬೇಕು ಅಂತ ಅರ್ಜಿ ಕೊಡ್ತಾ ಇದ್ದೀರಿ. ಇದೆಲ್ಲ ಕಾರಣಗಳಷ್ಟೇ. 18,000 ಕೋಟಿ ಕೇಳ್ತೀರಿ, ಅದರಲ್ಲಿ 12,000 ಕೋಟಿ 90 ದಿನಗಳ ಆ ರೈತರ ಅವ್ರ ದುಡಿಮೆ ಸಮಸ್ಯೆಗೆ 12,000 ಕೋಟಿ ಕೊಡಿ. NDRF ನ ರೂಲ್ಸ್ ನ ಚೇಂಜ್ ಮಾಡಿ ಇನ್ಪುಟ್ ಸಬ್ಸಿಡಿ 4,900 ಕೋಟಿ ಕೊಡಿ. ಕುಡಿಯೋ ನೀರಿಗೆ 500 ಚಿಲ್ಲರೆ ಕೋಟಿ, ಅಲ್ಲಿಂದ ಮೇವಿಗೆ 300 ಚಿಲ್ಲರೆ ಕೋಟಿ ಎಲ್ಲ ಕೇಳ್ಕೊಂಡಿದ್ದೀರಿ. ಈ ರೀತಿ ನೀವು ಕೇಳ್ಕೊಂಡಿದ್ದೀರಲ್ಲ, ಇದೇನು ಫುಲ್ ಅಮೌಂಟ್ ಯಾವತ್ತಾದ್ರೂ ಹಿಂದಿನ ಸರ್ಕಾರಗಳಿಗೆ ಬಂದಿದೆಯಾ? ಫ್ಲಡ್ ಬಂದಾಗ ಇಲ್ಲ ಡ್ರಾಟ್ ಬಂದಾಗ ಅದೊಂದು ಫೈನಾನ್ಸ್ ಕಮಿಷನ್ ತೀರ್ಮಾನ ಮಾಡಿಬಿಟ್ಟಿರ್ತಾರೆ. ಯಾವ ವರ್ಷ ಡ್ರಾಟ್ಗೆ ಫ್ಲಡ್ಸ್ಗೆ ಆ ರಾಜ್ಯಕ್ಕೆ ಏನ್ ಕೊಡಬೇಕು ಅನ್ನೋದು ಆಲ್ರೆಡಿ ನಿಗದಿ ಆಗೋಗಿರ್ತದೆ. ಅದರಲ್ಲೇ ನಿಮ್ಗೆ ಕೊಡೋ ದುಡ್ಡನ್ನ ವಿಶೇಷ ವಿಧಾನ ಅಂತ ಹೇಳಿ ಕೆಲವು ಬಾರಿ ಕೊಟ್ಟಿದ್ದಾರೆ. ಅಲ್ಲಿ ಆದಂತ ನಷ್ಟದ ಪ್ರಮಾಣದ ಮೇಲೆ ಕೊಟ್ಟಿರ್ತಾರೆ. ಎಲ್ಲ ಕೇಂದ್ರ ಸರ್ಕಾರದ ಮೇಲೆ ನಾವು ಡಿಪೆಂಡ್ ಆಗಕ್ಕಾಗಲ್ಲ. ನೀವು ರಾಜ್ಯ ಸರ್ಕಾರ ಕಳೆದ 3 ತಿಂಗಳಿಂದ ಏನ್ ಮಾಡಿದಿರಿ? ಮಾತೆತ್ತಿರಲ್ಲೆಲ್ಲೋ 800 ಕೋಟಿ ಇಟ್ಟಿದೀವಿ DC PD ಅಕೌಂಟ್ ಅಲ್ಲಿ ಅಂತೀರಿ. ಪೂಜೆ ಮಾಡ್ತೀರಾ ಇಟ್ಕೊಂಡು? ಇಲ್ಲಿವರೆಗೆ ಏನ್ ಮಾಡ್ತಾ ಇದ್ದೀರಿ? ಅದರಿಂದ ಪ್ರತಿ ಸಂದರ್ಭದಲ್ಲೂ ಕೇಂದ್ರ ಸರ್ಕಾರದ ಮೇಲೆ ಹೇಳೋದೇನಿದೆ, ಇವತ್ತಿನ ಇದೆಂಥದೋ ಭದ್ರತಾ ವೈಫಲ್ಯ ಲೋಕಸಭೆ ಕಲಾಪದಲ್ಲಿ ಆಗಿರೋದನ್ನೇ ಇಟ್ಕೊಂಡು ಸದನದ ಕಲಾಪಗಳು ನಡೀದೆ. ಈಗೇನು ಹೊರಗೆ ಹಾಕಿದ್ದಾರೆ? ನೀವು ಮಾಡಿದ್ದನ್ನೇ ಅವ್ರು ಮಾಡ್ತಾವ್ರಷ್ಟೇ. ಕರ್ನಾಟಕದಲ್ಲಿ ಈಗ 6 ತಿಂಗಳಿಂದ ನೀವು ಮಾಡಿರೋದು ಇದು. ನೀವು ವೈಫಲ್ಯ ಭದ್ರತಾ ವೈಫಲ್ಯ ಕಂಡಂಥದ್ದು 6 ತಿಂಗಳಿಂದ ನಾವೇ ಕಂಡಿದ್ದೇವೆ. ನಿಮಗೇನಿದೆ ಮಾತಾಡೋದಕ್ಕೆ? ಹಕ್ಕೇನಿದೆ? ನಿಮ್ಮ ನೈತಿಕತೆ ಏನು ಉಳಿಸ್ಕೊಂಡಿದ್ದೀರಿ? ಇದನ್ನ ಸರ್ಕಾರಕ್ಕೆ, ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ.